ಅಂಜನಾದ್ರಿ ಪರ್ವತ ತುಂಗಾಭದ್ರದ ತಟದಲ್ಲಿ ಹೇಮಕೂಟ, ಮಾತಂಗ, ಋಷ್ಯಮೂಕ ಪರ್ವತ ಶ್ರೇಣಿಗಳಿಗೆ ಹೊಂದಿಕೊಂಡಿರುವ ಗಿರಿಪರ್ವತ ತ್ರೇತ್ರಾಯುಗದ ರಾಮಬಂಟ ಹನುಮಂತನ ಜನ್ಮಸ್ಥಳವಿದು. ಅಂಜನಾದೇವಿ ಮತ್ತು ಕೇಸರಿ ದಂಪತಿಗಳು ಈ ಜಾಗದಲ್ಲೇ ಆಂಜನೇಯನಿಗೆ ಜನ್ಮ ಕೊಟ್ಟಿದ್ದರಿಂದ ಈ ಬೆಟ್ಟ ಅಂಜನಾದ್ರಿ ಪರ್ವತ ಎಂದು ನಾಮಾಂಕಿತವಾಗಿರುವುದು. ಮಾರುತಿ, ಪವನಪುತ್ರ, ವಾಯುಪುತ್ರ, ಕೇಸರಿ ನಂದನ ಎಂದು ಕರೆಯಲ್ಪಡುವ ಆರಾಧಿಸಲ್ಪಡುವ ಆಂಜನೇಯ ರಾಮಾಯಣದ ಪ್ರಮುಖ ಪಾತ್ರಗಳಲ್ಲಿ ಒಬ್ಬನಾಗಿದ್ದ. ಅವನ ಜನ್ಮಭೂಮಿಯಾದ ಈ ಅಂಜನಾದ್ರಿ ಬೆಟ್ಟದ 570 ಮೆಟ್ಟಿಲುಗಳನ್ನ ಹತ್ತುತ್ತಾ ಸಾಗಿದ್ದೆ ಆ ಹೊತ್ತಿಗೆ ಸೂರ್ಯದೇವನು ಭೂಮಿಯೆಡೆಗೆ ಬೆಳಕನ್ನು ಚೆಲ್ಲುತ್ತಾ ತನ್ನ ದಿನನಿತ್ಯದ ಹಾಜರಿ ಹಾಕುತ್ತಿದ್ದ. ಪುರಾಣದ ಪ್ರಕಾರ ಈ ಜಾಗ ಅಂದಿನ ಕಿಷ್ಕಿಂದವಾಗಿತ್ತು. ವಾಲಿಯ ರಾಜಧಾನಿಯಾದ ಈ ಕಿಷ್ಕಿಂದದಲ್ಲೇ ಪ್ರಭು ಶ್ರೀರಾಮರ ಜೊತೆಗೆ ಸುಗ್ರೀವ ಮತ್ತು ಹನುಮಂತರ ಭೇಟಿಯಾಗಿತ್ತು. ಭೀಮಕಾಯದ ಬಂಡೆಗಳಿಂದ ನಿರ್ಮಾಣವಾಗಿರೋ ಈ ಪರ್ವತದ ತುದಿಯನ್ನ ತಲುಪೋ ಹಾದಿ ಸ್ವಲ್ಪ ಕಷ್ಟಕರವೇ. ಆ ಕಷ್ಟಗಳು ಮರೆಯೋದು ಒಂದು ಅದ್ಭುತ ಅನುಭವವಾಗೋದು ಈ ಪುಣ್ಯ ಸ್ಥಳವನ್ನ ತಲುಪಿ ನಿಂತ ನಂತರವೇ. ಈ ಅಂಜನಾದ್ರಿಯ ತುತ್ತ ತುದಿಯನ್ನ ತಲುಪೋ ಹೊತ್ತಿಗೆ ಸೂರ್ಯದೇವನ ಸಂಪೂರ್ಣ ದರ್ಶನವಾಗಿತ್ತು. ಅಲ್ಲಿಂದ ಮುಂದುವರಿದು ಆ ಗುಡಿಯನ್ನ ಹೊಕ್ಕರೆ ಅಲ್ಲಿ ಅದ್ಭುತವಾದ ಆಂಜನೇಯನ ವಿಗ್ರಹ ಗೋಚರವಾಗಿತ್ತು. ಅದು ಈ ಬೆಟ್ಟದ ಮೆಟ್ಟಿಲುಗಳನ್ನ ಹತ್ತಿದ ಕಷ್ಟಗಳನ್ನ ಮೈ ಮನವನ್ನ ಮರೆಸುವಂತಿತ್ತು. ಈ ಪರ್ವತದಲ್ಲಿರುವ ಒಂದು ಬಂಡೆ ಆಂಜನೇಯನ ಮುಖವನ್ನೇ ಹೋಲುತ್ತೆ. ಈ ಶಿಖರದ ತುತ್ತ ತುದಿಯಿಂದ ಎತ್ತ ಕಣ್ಣು ಹಾಯಿಸಿದರೂ ಕಲ್ಲುಗಳಿಂದ ನಿರ್ಮಾಣವಾದ ಸಾಲು ಸಾಲು ಗುಡ್ಡ ಬೆಟ್ಟಗಳು, ಗದ್ದೆ ಬಯಲುಗಳು, ವಿಜಯನಗರ ಸಾಮ್ರಾಜ್ಯದ ಅಳಿದುಳಿದ ಐತಿಹಾಸಿಕ ಸ್ಥಳಗಳೇ ಕಾಣಸಿಗತ್ತೆ. ಹೀಗೊಂದಷ್ಟು ಹೊತ್ತು ಈ ಪುರಾಣ ಪ್ರಸಿದ್ಧವಾದ ವಾಯುಪುತ್ರನ ಜನ್ಮಭೂಮಿಯಲ್ಲಿ ಕಳೆದು ಮರಳಿದ್ದೆ. ಫಾಲೋ ಮಾಡ್ಕೊಳ್ಳಿ. ಹಂಪಿಯ ಇತಿಹಾಸವನ್ನ ಕೆದಕುತ್ತಾ ಸಾಗುವ ಪ್ರಯಾಣ ಈಗ ಶುರುವಾಗಿದೆ. ಅಂಜನಾದ್ರಿಯಲ್ಲಿ ಸಂತಾನ ಬಯಸಿ ಅಹೋರಾತ್ರಿಯಲ್ಲಿ ತಪಸ್ಸು ಮಾಡಿ ಕೇಸರಿ ಕೇಸರಿ ಕುಲಸತಿ ಗರ್ಭ ಧರಿಸಲು ಜನಿಸಿದನೊಬ್ಬ ಅಸಮಾನ ಬಲೋತ್ಥಾಕನು ಸಂಯುಗನು ಅಂಜನಿ ಸುತನು ಪವನ ಬ್ರಹ್ಮನು.